ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನೂ ಸ್ವಾಗತಿಸಿ, ನನ್ನ ಜೊತೆ ಒಂದು ಕಥೆ ಸರಣಿಯ 23ನೇ ಸಂಚಿಕೆಗೆ ಬಹಳ ಪ್ರೀತಿಯಿಂದ ಎಲ್ಲರನ್ನೂ ಬರಮಾಡ್ಕೊಳ್ತಾ, ಇವತ್ತು ವಾಟ್ಸಪ್ನಲ್ಲಿ ಒಂದು ಒಳ್ಳೆ ಕತೆ ಕಳಿಸಿದರು. ಅದು ಕೆಲವೊಮ್ಮೆ ಎಷ್ಟು ಚೆನ್ನಾಗಿರೋ ಕಥೆಗಳು ಸಿಗುತ್ತೆ ಅಂದರೆ, ಅವ್ರು ಹೇಳ್ತಾರೆ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಸಮಾಜ ಎಷ್ಟು ಹದಗೆಡ್ತಾ ಇದೆ ಅನ್ನೋದು ಸತ್ಯನೋ, ಜ್ಞಾನ ಅರ್ಜನೆ ಮಾಡಬೇಕು ಅಂತ ಹೋದವರಿಗೆ ಅಷ್ಟೇ ಜ್ಞಾನ ಸಿಗುತ್ತೆ ಅನ್ನೋದು ಕೂಡ ಸತ್ಯ. ಅದು ಹೆಂಗಾಗುತ್ತಂದರೆ, ನಾವು ಹೇಗೆ ತಗೋತೀವೋ ಹಾಗೋಗೋದಷ್ಟೇ. ಅದೇನೇ ಇರಲಿ, ನಮ್ಮ ದೊಡ್ಡವರ ಸಾಮಾನ್ಯವಾಗಿ ಏನು ಹೇಳ್ತಾಯಿದ್ರು, ಸಂಶಯ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ. ಇವತ್ತು ನಾನು ಹೇಳಬೇಕು ಅಂತ ಹೊರಟಿರೋ ಕತೆ ಭಾಳ ಚೆನ್ನಾಗಿದೆ. ನಂಗೆ ಭಾಳ ಇಷ್ಟವಾದ ಕತೆ ಇದು. ಈಗ ಜಸ್ಟ್ ಓದಿದೆ ಅದನ್ನು, ವಾಟ್ಸಪ್ನ ಕಳಿಸಿದ್ರು ಹೇಳುವಂಥ. ಆ ಕತೆ ಏನು ಅಂದರೆ, ಒಂದು ಊರು, ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು ಕೆಳಗಡೆ, ಆಗ ಮಾತ್ರ ಕಥೆಯ ಸಾರ ತಿಳಿಯುತ್ತೆ ನಿಮಗೆ. ಒಂದು ಊರು, ಆ ಊರಿನ ಅಂಚಲ್ಲಿ ಒಂದು ಆಶ್ರಮ. ಅಲ್ಲಿ ರಾಮಾನಂದ ಸ್ವಾಮಿ ಅಂತ ಒಬ್ಬರು ಗುರುಗಳು ಬಹಳ ಪವಿತ್ರವಾದಂತಹ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಪ್ರತಿದಿನ ಬೆಳಗ್ಗೆ ಅವರು ಉಪನ್ಯಾಸ ಕೊಡಬೇಕು. ಯಾವುದ್ರ ಮೇಲೆ? ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಇಂತಹ ಪುಣ್ಯ ಪುರಾಣಗಳ ಕಥೆಗಳ ಬಗ್ಗೆ ಎಲ್ಲ ಉಪನ್ಯಾಸ ಕೊಡಬೇಕು. ಅವರು ಉಪನ್ಯಾಸ ಯಾವ ಥರ ಕೊಡಬೇಕು ಅಂತಂದರೆ, ಅವರು ಕೊಟ್ಟಾಗ ಎಲ್ಲರ ಕಣ್ಣು ಮುಂದೆ ಚಿತ್ರ ಬರಬೇಕು, ಹಂಗೆ ಕೊಡ್ತಿದ್ರು ಅವರು. ಆ ಸಮಯಕ್ಕೆ ತಕ್ಕ ಉದಾಹರಣೆಗಳು, ಆ ಒಂದು ಶೈಲಿ ಹೇಳಿದ್ರೆ ಹಾಗೇ ಕಣ್ಣಲ್ಲಿ ನೀರು ಬರಬೇಕು. ಎಷ್ಟೋ ಸರಿ ಜನ ಕರ್ಗೋಗ್ಬಿಡ್ತಿದ್ರು. 1 ಗಂಟೆಲ ಮುಗಿಯೋ ಉಪನ್ಯಾಸ ಎಷ್ಟೋ ಸರಿ 3-4 ಗಂಟೆಗಳು ಯಾಕೊಂಡು ಓದೋದು ಉಂಟು. ಯಾಕಂದರೆ ಸಮಯದ ಪರಿವೇ ಇರಲಿಲ್ಲ. ಪೂರ್ತಿ ತಲ್ಲೀನರಾಗಿ ಭಾಳ ಜನ ಕಥೆ ಹೇಳ್ತಾಯಿದ್ರು. ಅಂದರೆ ಯಾರಿಗೂ ಅದರ ಮೇಲೆ ಅನುಮಾನ ಬರಬಾರ್ದು, ಮತ್ತು ಪ್ರಶ್ನೆಗಳು ಹುಟ್ಟಬಾರ್ದು, ಪ್ರಯತ್ನ ಮಾಡಿ ಆ ಮಟ್ಟಕ್ಕೆ ಅವ್ರು ಕಥೆ ಹೇಳ್ತಾ ಇದ್ದಾರಂತೆ. ಅದು ಕೆಲವರಿಗೆ ಕಲೆ ಅದು. ಆ ಕೆಲವರ ಕಥೆ ಹೇಳಿದ್ರೆ ಏನಾಗುತ್ತಂದರೆ, ಚಿತ್ರಗಳು ನಮ್ಮ ಕಣ್ಣು ಮುಂದೆ ಬರ್ತವೆ ಸ್ವಾಮಿ. ಹೆಂಗೆ ಬರ್ತವೆ ಅಂದರೆ, ನಿಜನೇನೋ ಅಂತ ಅನ್ಕೋಬೇಕು, ಅಷ್ಟೋ ಒಂದು ಮಟ್ಟಕ್ಕೆ ಬಂದುಬಿಡ್ತವೆ ಕಥೆಗಳು. ಇಲ್ಲಾಗ್ತಾ ಇದ್ದಿದ್ದು ಹಂಗೇನೆ. ಅವ್ರು ಎಷ್ಟು ಚೆನ್ನಾಗಿ ಕಥೆ ಹೇಳ್ತಾ ಇದ್ರು ಅಂದರೆ, ಅವರೇನಾದರೂ ಮಹಾಭಾರತದ ಪಾತ್ರಗಳನ್ನು ವಿವರಿಸ್ತಾ ಇದ್ದರೆ ಆ ಪಾತ್ರಗಳೆಲ್ಲ ಬಂದು ಜನರ ಕಣ್ಣು ಮುಂದೆ ನಿಂತ್ಕೊತಾ ಇತ್ತು. ಹಾಗಾಗಿ ಸಹಜವಾಗಿ ಜನ ಏನು ಮಾಡ್ತಾ ಇದ್ರು ಹೇಳಿ, ಆ ಕಥೆಯನ್ನು ಕೇಳಿದ ಮೇಲೆ ಗುರುದಕ್ಷಿಣೆಯಾಗಿ ಚಿನ್ನ, ಏನೋ ಅವರವ್ರ ಶಕ್ತಿ ಅನುಸಾರ ದುಡ್ಡು, ದವಸ ಧಾನ್ಯಗಳು, ಒಂದು ಆಶ್ರಮ ನಡೆಸೋಕ್ಕೆಲ್ಲ ಬೇಕಲ್ಲ, ಅದೆಲ್ಲ ಕೊಡ್ತಾಯಿದ್ರು ಅವರು ಜನಗಳು. ಪಾಪ ಈ ಸ್ವಾಮಿಗಳದ್ದು ಉದ್ದೇಶ ಭಾಳ ಚೆನ್ನಾಗಿತ್ತೇನು ಅಂದರೆ, ಅದನ್ನೆಲ್ಲ ಅವರು ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿಬಿಟ್ಟು ಅದನ್ನು ಬಡಬಗರಿಗೆ ಶಾಲೆ, ಧರ್ಮಶಾಲೆ, ವಿದ್ಯಾಭ್ಯಾಸ, ಔಷಧಿ ಇತ್ಯಾದಿಗಳನ್ನು ಮಾಡೋಕ್ಕೆ ಅಂತ ಸದ್ವಿನಿಯೋಗ ಮಾಡ್ತಾಯಿದ್ರು. ನೋಡಿ, ಸದ್ವಿನಿಯೋಗ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಸಾಮಾನ್ಯವಾಗಿ ಜನ ಧಾರಾಳವಾಗಿ ತಂದು ಕೊಡ್ತಾರೆ ಸ್ವಾಮಿ, ಇಲ್ಲ ಅನ್ನಲ್ಲ. ನಾವು ಹೆಂಗೆ ವಿನಿಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ವಿಚಾರ ತಗೊಳ್ಳಿ. ಈಗ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ಜೋಳಿಗೆ ಹಿಡಿದು ಭಿಕ್ಷೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಲಕ್ಷಾಂತರ ಜನಕ್ಕೆ ಅವರು ಒಂಥರ ಹಿಂಗಾಗ್ಬಿಟ್ರು ಅಂದರೆ, ಅವರು ತ್ರಿದಾಸೋಹಿಗಳಾಗ್ಬಿಟ್ರು. ತ್ರಿದಾಸೋಹಿಗಳು, ಅಕ್ಷರ, ಅನ್ನ, ಆಶ್ರಯ. ಅದಕ್ಕೆ ಕನ್ನಡದಲ್ಲಿ ತ್ರಿದಾಸೋಹ ಅಂತ ಕರೀತಾರೆ. ಇಲ್ಲಿ ಹಂಗೆ ಆಗಿತ್ತು, ಭಾಳ ಚೆನ್ನಾಗಿತ್ತು. ಅವರೇನು ಮಾಡ್ತಿದ್ರು, ಸನ್ಯಾಸಿಗಳಲ್ವಾ, ಊರಿಂದ ಊರಿಗೆ ಹೋಗೋದು, ಒಂದೊಂದು ಊರಲ್ಲಿ ಒಂದೊಂದು ವಾರ ಉಳ್ಕೋಬೇಕು, ಅಲ್ಲಿ ಉಪನ್ಯಾಸ ಮಾಡಬೇಕು, ಅಲ್ಲಿ ತಮಗೆ ಬಂದಂತಹ ಇದನ್ನು ಸಂಗ್ರಹ ಮಾಡಿ ತರಬೇಕು. ನಿಮ್ಗೆ ಗೊತ್ತಿದೆ,
ನಮ್ಮ ಭಾರತದ ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿ ಕೂಡ ಹಾಗೆ ಮಾಡ್ತಿದ್ದಾಗ ಯಾವುದೋ ಒಂದು ಮಗು ಚಿನ್ನದ್ದು ಬಳೆ ಓಲೆ ತಂದ್ಬಿಟ್ಟು ತನ್ನ ತ್ಯಾಗವನ್ನು ಮಾಡಿ ಇನ್ನು ಮುಂದೆ ಸ್ವತಂತ್ರ ಸಿಗೋರ್ಗು ನಾನೇನು ಹಾಕಲ್ಲ ಅಂತ ಹೇಳಿದಂಥ ಘಟನೆ ಕೂಡ ನಿಮಗೆ ಗೊತ್ತಿದೆ. ಕೌಮುದಿ ಅನ್ನೋ ಮಗು ಆ ಗಾಂಧೀಜಿ ಕೇಳಿದಾಗ ತನ್ನ ಕತ್ತಲಿದ್ದಂತಹ ಚಿನ್ನದ್ದು ಸರ ಓಲೆ ಬಳೆ ಎಲ್ಲ ಕೊಟ್ಬಿಟ್ಟು ಬಂಗಾರದ್ದು ಅವ್ರು ಕೇಳಿದಂತೆ ಸ್ವತಂತ್ರ ಬರೋದು ನಾನು ಇನ್ನು ನನ್ನ ಜೀವನದಲ್ಲಿ ಇದನ್ನೆಲ್ಲ ಹಾಕ್ಕೊಳ್ಳಲ್ಲ ಅಂತ. ಅಂದರೆ ಕೆಲವೊಮ್ಮೆ ಏನಾಗ್ತಂದರೆ ಆ ಸಂಸ್ಕಾರ ಏನಾದರೂ ಯಾರೋ ನಿಮ್ಗೆ ಗೊತ್ತಿದೆ, ಎಷ್ಟೋ ಜನ ಏನು ಮಾಡ್ತಾರೆ, ಒಂದು ಸಣ್ಣ ಒಂದು ಚಾಕ್ಲೇಟ್ ದಾನ ಮಾಡಿ ಕೊಡೋಕೆ ಬರ್ತಾರೆ, ಅದಕ್ಕೊಂದು 25-30 ಫೋಟೋ ತೆಗೆಸ್ಕೋತಾರೆ. ಆದರೆ ಇಲ್ಲೇನೇ ಆಗಲಿ ಗುರುಗಳ ಉದ್ದೇಶ ಭಾಳ ಚೆನ್ನಾಗಿದ್ದರಿಂದ ಜನ ಎಲ್ಲ ದಾನ ಮಾಡ್ತಾಯಿದ್ರೆ ಆಗ ಒಂದು ಅವ್ರ ಶಿಷ್ಯ ಒಬ್ಬ ಇದ್ದ, ಆದಿತ್ಯ ಅಂತವನ ಹೆಸರು. ಬಹಳ ನಿಕಟವರ್ತಿ ಅವನು, ಅವರಿಗೆ ಭಾಳ ಹತ್ರದಲ್ಲಿದ್ದವನು. ಎಲ್ಲೋದ್ರೂ ಅವ್ರ ಜೊತೆ ಹೋಗಬೇಕು, ಗುರುವಿನ ಗುಲಾಮನ ಆಗೋ ತನಕ ದುರೇಂದ್ರ ಮುಗಿದೆಯಲ್ಲ ಹಾಗೆ. ಒಂದಿನ ಕೇಳಿದಂತವನು ಗುರುಗಳ ಒಂದು ಅನುಮಾನ ಏನು ಅಂದರೆ, ಇವಾಗ ನೋಡಿ ಈ ಮಹಾಭಾರತ ತಗೊಳ್ಳಿ, ಮಹಾಭಾರತದಲ್ಲಿ ಈ ಅರ್ಜುನ ಇದಾನಲ್ಲ, ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಯುದ್ಧ ಮಾಡಿದ ಅರ್ಜುನನೇ ಜಾಸ್ತಿ. ಆದರೆ ಕೃಷ್ಣನಿಗೆ ಜಾಸ್ತಿ ಪ್ರಶಸ್ತಿ ಕೊಡ್ತಾರಲ್ಲ ಜನಗಳು, ಯಾಕೆ? ಆಮೇಲೆ ಕೃಷ್ಣ ಭೀಮಾರ್ಜುನರ ಕೈಯಲ್ಲಿ ಬರೀ ಅದು ಮಾಡಿಸಿದ ಅಷ್ಟೇ, ಅವನೇ ಮಾಡ್ತಾ ಇರಲಿಲ್ಲ. ಯುದ್ಧ ಮಾಡಿಸಿದ್ದು ಈಗ ನಿಮಗೆ ಆ ನಮ್ಮ ಜರಾಸಂಧ ಕೊಂದ ವಿಚಾರ ಎಲ್ಲ ನಿಮ್ಗೆ ಗೊತ್ತು. ಆದರೆ ಎಲ್ಲ ಮಾಡಿದ್ದು ಭೀಮಾರ್ಜುನರಾಗಿರುವಾಗ ಕೃಷ್ಣ ಬರೀ ಗೈಡ್ ಮಾಡಿದ ಅಷ್ಟೇ, ಅವರಿಗೆ ಹೇಳ್ತದೆ ಅಷ್ಟೇ ಅವರಿಗೆ. ಆದರೂ ಕೂಡ ಇರ್ತಕ್ಕಂತಹ ಬೆಲೆ ಕೃಷ್ಣನಿಗಿಲ್ವಲ್ಲ. ಅಂದರೆ ಆ ಕೃಷ್ಣನಿಗೆ ಭಾಳ ಮಹತ್ವ ಕೊಡ್ತಾರೆ ಜನಗಳು, ಅದು ಅರ್ಜುನನಿಗೆ ಯಾಕೆ ಆ ಥರ ಇಲ್ಲ ಅಂತ ಕೇಳಿದೆ. ಗುರುಗಳು ಹೇಳಿದರು, ಸ್ವಲ್ಪ ಇರಯ್ಯ, ಈಗ ನಿಮ್ಗೆ ಉತ್ತರ ಸಿಗುತ್ತೆ, ನೀವು ಯೋಚನೆ ಮಾಡಬೇಡ. ಈಗ ಏಕೆ ನಮ್ಮಲ್ಲೊಬ್ರು ಹೇಳ್ತಾ ಇದ್ರು, 2 ಥರ ಜನ ಇರ್ತಾರಂತೆ. HERO ಅಂತ ಒಂದು ಪದ ಇದೆ, ಹೀರೋ ಅಂತ. ಎನಿಥಿಂಗ್ ಮೇ ಹ್ಯಾಪನ್ ವಿತೌಟ್ ಯುವರ್ ಪರ್ಮಿಷನ್. ಯಾವುದೊಂದು ಘಟನೆ ನಡೆಯುತ್ತೆ, ಅದು ನಿಮ್ಮ ಪರ್ಮಿಷನ್ ಇರ್ಬೋದು, ಇಲ್ಲದೇ ಇರ್ಬೋದು, ಆಗೋಗ್ಬಿಡುತ್ತದೆ. ಅದನ್ನು ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದನ್ನು ನಾವು ಹೆಂಗೆ ತಿದ್ಕೋತೀವಿ, ಹೆಂಗೆ ತಗೋತೀವಿ ಹಂಗೆ ಹೋದಂತೆ. ಆರ್ ಅಂದರೆ 2 ಥರ ಪದಗಳಂತೆ, ಒಂದು ರಿಯಾಕ್ಟಬಲ್ಲು, ಒಂದು ರೆಸ್ಪಾನ್ಸಿಬಲ್ ಅಂತ. ರಿಯಾಕ್ಟಬಲ್ ಅಂದರೆ ಟಕ್ಕನ ಪಕ್ಕನ ಮಕ್ಕೊಡ್ದಂಗೆ ಹೇಳ್ಬಿಡೋದು. ರೆಸ್ಪಾನ್ಸಿಬಲ್ ಅಂದರೆ ಸ್ವಲ್ಪ ಯೋಚನೆ ಮಾಡಿ ನಾನು ಉತ್ತರ ಕೊಡೋದು. ಅಂದರೆ ಔಟ್ಕಮ್. ಈ ಗುರುಗಳು ಅದೇ ಆಗಿದೆ. ಈ ಘಟನೆ ನಡೀತಲ್ಲ, ಅವರಲ್ಲಿ ರಿಯಾಕ್ಟ್ ಮಾಡಬೇಕು, ರೆಸ್ಪಾನ್ಸ್ ಮಾಡಬೇಕಂತ ಯೋಚನೆ ಮಾಡಿದಾಗ ಅವ್ರು ಮಾಡಿದ್ದು ರೆಸ್ಪಾನ್ಸ್, ರಿಯಾಕ್ಟ್ ಮಾಡಲಿಲ್ಲ. ಹೇಳಿದ್ರು, ಸ್ವಲ್ಪ ಇರೋ ಮಗು, ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ನಷ್ಟರ ಹೊರಟು. ಅಲ್ಲೊಂದು ಕಾಡು, ದಟ್ಟವಾದ ಕಾಡು, ಮತ್ತೆ ಚಿತ್ರ ಬರಲಿ. ಆ ಕಾಡಲ್ಲಿ ಒಂದು ಮರ, ಆ ಮರದ ಹಿಂದೆಗಡೆಯಿಂದ ಒಬ್ಬ ಕಳ್ಳ ಓಡ್ಬಂದು ಇವ್ರನ್ನ ಅಡ್ಡ ಹಿಡಿದು ಒಂದು ತುಪ್ಪ ಹಾಕು, ಒಂದು ಬಂದೂಕ್ ಥರ ತೋರಿಸಿ, ನೋಡಿ ನಿಮ್ಮ ಹತ್ರ ಇರತಕ್ಕಂಥ ಸಂಪಾದನೆ ಮರ್ಯಾದೆಗೆ ನನಗೆ ಕೊಟ್ಟು ಹೋದರೂ ಸರಿ, ಇಲ್ಲವೋ ನಿಮ್ಮ ಪ್ರಾಣ ತೆಗೆದುಬಿಡ್ತೀನಿ ಈಗ ಅಂತ ಹೆದರಿಸ್ತಾ. ಶಿಷ್ಯ ಅದಕ್ಕೆ ಮೊದಲೇನು ಮಾಡಿದ್ರು ಗುರುಗಳು ಅಂದರೆ, ಶಿಷ್ಯನಿಗೆ ಒಂದು ಆದೇಶ ಕೊಟ್ಟರು. ನೋಡು, ಒಳ್ಳೆ ಒಡಗಿರೋ ಮರ ಹತ್ತಿಸಿದ್ರು. ಆ ಮರದ ಮೇಲಿಂದ ಒಂದು ದಪ್ಪದಾದಂಥ ಒಂದು ಕೊಂಬೆ ಮುರಿಸಿದ್ರು. ಆ ಕೊಂಬೆ ಮುರಿಸಿ ಅದರಲ್ಲಿ ಇಲ್ಲಿರ್ತಕ್ಕಂಥ ಎಲೆಗಳನ್ನೆಲ್ಲ ಕ್ಲೀನಾಗಿ ಜೋರ್ಬಿಟ್ಟು ಕಟ್ ಮಾಡಿಬಿಟ್ಟು ದಪ್ಪದ ಒಂದು ಲಾಟಿ ಥರ ತಯಾರು ಮಾಡಿಕೊಂಡು ಅದು ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಳ್ಳ ಬಂದು ಹಿಂಗೆ ಹೇಳಿದ್ದ. ಅವನ ಕೈಲಿ ಒಂದು ಲಾಟಿ ಇತ್ತು ಶಿಷ್ಯನ ಕೈಲಿ. ಆದರೂ ಭಯ. ಹೇಳಿದ, ಗುರುಗಳೇ ಹೋಗಲಿ, ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಅವನು ಕೊಟ್ಬಿಟ್ಟು ನಿಮ್ಮ ಪ್ರಾಣ ಉಳಿಸ್ಕೊಳ್ಳೋದು ಒಳ್ಳೆಯದು ಅಂತ ಅವನೇ ಬಾಯ್ಬಿಟ್ಬಿಟ್ಟ. ಹಾಗೇನಾಯಿತು, ಆ ಕಳ್ಳಂಗೆ ಗ್ಯಾರಂಟಿ ಆಗೋಯ್ತು. ಏನಂತ? ಓಹೋ, ಇವನ ಹತ್ರ ದುಡ್ಡಿದೆ ಅಂತ ಗ್ಯಾರಂಟಿ ಆಗೋಯ್ತು. ಹಾಗೇನು ಮಾಡಿದ್ರು ನೋಡಿ, ಮಜಾ ನೋಡಿ. ಅವನು ಇನ್ನೂ ಏರ್ ಧ್ವನಿಯಲ್ಲಿ ಬಂದೆ, ಕೊಡ್ತೀಯ ಹಿಂಗೆ ಅಂತ ತಿಳ್ಕೊಂಡ. ಅವ್ರು ಹೇಳಿದ್ರು,
ಅಪ್ಪ, ನಾನು ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಇದನ್ನು, ನಿನಗೆ ಕೊಟ್ಬಿಟ್ಟು ನಾನು ಬದುಕಿರೋದ್ರ ಅರ್ಥನೇ ಇಲ್ಲ. ಯಾಕೆಂದರೆ ಈ ಹಣದಲ್ಲಿ ನಾನು ಗಳಿಸಿರೋ ಈ ಹಣದಲ್ಲಿ ಒಂದೊಂದು ಹನಿ ಬೆವರು ಕೂಡ ನಂದಿದೆ. ಹಾಗಾಗಿ ನೀನು ಕೇಳೋದು ನಿಜ ಆದರೆ ಒಂದು ಕೆಲಸ ಮಾಡೋ ಮಾರಾಯ, ನಾನು ಪ್ರಾಣ ತೆಗೆದುಬಿಡು ಅಂದರು. ಕೆಲವೊಮ್ಮೆ ಹಿಂಗಾಗತ್ತೆ ಯಾವುದೋ ಅರ್ಜೆಂಟಲ್ಲಿ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಕನ್ನಡದಲ್ಲಿ, ಸತ್ಯ ಶಿವ ಕೊಳ್ಳೋಷ್ಟರಲ್ಲಿ ಸುಳ್ಳು 1000 ಮೇಲೆ ಸುತ್ತು ಬಂದಂತೆ. ಯಾಕೆಂದ್ರೆ ಸುಳ್ಳಿಗೆ ಒಂದು ಅರ್ಥ ಇಲ್ಲ, ಅದಕ್ಕೆ ಟಕ್ಕಂತ ಹೇಳ್ಬಿಡ್ತದು. ಅವನ ಬಾಯಿ ನಿಜ ಬಂದ್ಬಿಡ್ತು. ಏನಂದರೆ ಸ್ವಾಮಿ ಇದು ಮರದ ತುಪ್ಪ ಹಾಕಿದ್ದು ಅಂತ ಅಂದ್ಬಿಟ್ಟು ಅವನು ಸೂಕ್ಷ್ಮ ಕೆಡಿಸ್ಕೊಂಡಂಥ ಗುರುಗಳ ಮಾಡಿದ್ರೆ, ಶಿಷ್ಯ ಇನ್ಯಾವ ಅಲಾಡೆ ಪ್ರಹಾರ ಮಾಡೋ ಅಂದರು. ಆದಿತ್ಯಂಗೆ ಇಲ್ಲಿ ಗೊತ್ತಿಲ್ಲ ಕೋಪ, ಆ ಲಾಟಿ ತಗೊಂಡು ಕಳ್ಳನ 4 ಬಾರಿಸ್ಬಿಟ್ಟು ಆ ಮರಕ್ಕೆ ಒಂದು ಟೀ ಕಟ್ಬಿಟ್ಟು ಅದರಲ್ಲಿ ದುಡ್ಡನ್ನೆಲ್ಲ ಆ ಚೀಲ ಐತಲ್ಲ, ಹಣ ಚೀಲ ಐತಲ್ಲ, ಅದನ್ನು ಕೈಯಿಂದ ಕಸ್ದುಕೊಂಡು ಮತ್ತೆ ಗುರು ಶಿಷ್ಯರಿಬ್ಬರು ಮುಂದೆ ಹೊರಟು. ಆಗ ಗುರುಗಳು ಹೇಳಿದ್ರಂತೆ, ಅರ್ಥ ಆಯ್ತಾ ಮರಿ ನಿನಗೆ ಏನ್ರು? ಏನು ಗುರುಗಳೇ ಎಂದ ನೋಡು, ಈಗ ಕಳ್ಳನ್ನು ಹೊಡೆದಿದ್ದು ನೀನೇ ನಿಜ, ಕಳ್ಳನ್ನು ಹೊಡೆದದ್ದು ನೀನೇ, ಮರ ಕಟ್ಟಾಕಿದ್ದು ನೀನೇ ನಿಜ, ಅವನಿಂದ ಹಣ ವಸೂಲಿ ಮಾಡಿದ್ದು ನೀನೇ ನಿಜ. ಆದರೆ ಒಂದು ಕಾಡಲು ಹೋಗುವಾಗ ನಿನ್ನ ಕೈಯಲ್ಲಿ ಒಂದು ದಂಡ ಇರಬೇಕು ಅಂತ ಹೇಳಿಕೊಟ್ಟಿದ್ದು ನಾನು ಅಂದರೆ ಇಲ್ಲಿ ಗುರು ಅಂತ ಅರ್ಥ. ಆಮೇಲೆ ನೋಡು, ಅವನ ಕೈಯಲ್ಲಿ ತುಪ್ಪಾಕಿತ್ತು, ಅದು ಮರದ್ದು ಅಂತ ಸೂಕ್ಷ್ಮವಾಗಿ ಅವನ ಬಾಯಿ ಬಿಡೋದ್ರ ಮಾಡಿದ್ದು ನಾನೇ. ಅಂದರೆ ನನ್ನ ಬುದ್ಧಿವಂತಿಕೆ ಸ್ವಲ್ಪ ಉಪಯೋಗಿಸಿದೆ. ಅಲ್ಲಿ ಎಲ್ಲ ಟೈಮಲ್ಲಿ ಕೆಲಸ ಮಾಡುತ್ತೆ ಅಂತಿಲ್ಲ. ಆದ್ದರಿಂದ ಕೃಷ್ಣ ಏನು ಮಾಡ್ದ ಗೊತ್ತಾ? ಕೃಷ್ಣ ತಾನು ಮನಸ್ಸು ಮಾಡಿದ್ದರೆ ಮಹಾಭಾರತ ಯುದ್ಧ ನಡೆಯೋದಿರಲಿ, ಮಹಾಭಾರತ ಕತೆ ನಡೆಯೋಕೆ ಬಿಡ್ತಾ ಇರಲಿಲ್ಲ ಮನಸ್ಸು ಮಾಡಿದ್ರೆ. ಆದರೆ ಅವನು ಯಾಕೆ ಆ ಥರ ಮಾಡ್ದ ಅಂದರೆ, ಜಗತ್ತಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಶ್ರೇಷ್ಠರು, ಆಮೇಲೆ ಎಲ್ಲರಿಗೂ ಅವರದೇ ಆದಂತಹ ಒಂದು ಶಕ್ತಿ ಇದೆ. ಹುಟ್ಟಿಸಿದ ಶಿವ ಹುಲ್ಲು ನೀರು ಕೊಡದೇ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಸಮರ್ಥರೇ, ಅವರನ್ನು ಅವರು ಹೇಗೆ ಪ್ರತಿಬಿಂಬಿಸ್ಕೊಳ್ತಾರೋ ಹಾಗೋಗುತ್ತೆ ಅಂತ ತೋರಿಸೋಕ್ಕೋಸ್ಕರವಾಗಿ. ಈಗ ನಿಮ್ಗೆ ಗೊತ್ತಿದೆ, ಪಶುಪದಾಸ್ತ್ರ ಪಡೆದಾಗ ಶಿವನಿಗೆ ಅದೇ ಆಸೆ ಇದ್ದಿದ್ದು, ತಾನು ಸೋದು ತನ್ನ ಭಕ್ತರು ಇಂತಹ ಪರಾಕ್ರಮಿಗಳು ಅಂತ ಜಗತ್ತಿಗೆ ಸಾಬೀತುಪಡಿಸಬೇಕಾಗಿತ್ತು. ನೋಡಿ ಏನಾಗ್ತಿದೆ ಗೊತ್ತಾ, ನಿಮ್ಗೆ ಗೊತ್ತಿರಲಿ, ಸಾಮಾನ್ಯವಾಗಿ ಒಬ್ಬ ನಿಜವಾದ ಗುರುಗಳಾದವ್ರು ಏನು ಆಸೆ ಪಡ್ತಾರೆ ಅಂದರೆ, ಅವರು ಅವರು ಉನ್ನತ ಸ್ಥಾನಕ್ಕೆ ಹೋಗಿಲ್ಲದ್ರೆ ಅಡ್ಡಿ ಇಲ್ಲ, ಅವ್ರ ಶಿಷ್ಯರನ್ನು ಕಳಿಸಿ ಅವ್ರು ಸಂತೋಷ ಪಡ್ತಾರೆ. ಸರ್, ಭಾಳ ಸಿಂಪಲ್ ಎಕ್ಸಾಂಪಲ್ಲು, ಯಾವುದೋ ರಾಮೇಶ್ವರಂ ದಂಡೆಯಲ್ಲಿದ್ದಂತಹ ಶಿವಸುಬ್ರಹ್ಮಣ್ಯಂ ಅಯ್ಯರಂತಹ ಒಬ್ಬ ಮೇಷ್ಟ್ರು ಅಬ್ದುಲ್ ಕಲಾಂ ಅಂತಹ ಅದ್ಭುತ ಪ್ರತಿಭೆಯನ್ನು ತಯಾರಿ ಮಾಡಬೇಕಾದ್ರೆ, ದಕ್ಷಿಣೇಶ್ವರದಂತಹ ಶ್ರೀ ರಾಮಕೃಷ್ಣ ಪರಮಹಂಸರ ಸ್ವಾಮಿ ವಿವೇಕಾನಂದರಂತಹ ಪ್ರಚಂಡ ಶಕ್ತಿಯನ್ನು ಇಡೀ ಜಗತ್ತಿಗೆ ಹೊಮ್ಮುವಂತೆ ಮಾಡಿ ತಮ್ಮ ವರ್ಚಸ್ಸನ್ನು ತಾವು ಅಭಿವೃದ್ಧಿಪಡಿಸಿಕೊಳ್ಳಬೇಕಾದಂತಹ ರೀತಿಯಲ್ಲಿ ಪಡಿಸ್ಕೊಂಡ್ರು ಅಂದರೆ, ಇದು ಒಬ್ಬ ನಿಜವಾದ ಗುರುವಿನ ಒಂದು ಸಾಮರ್ಥ್ಯ. ಇದು ಸುಮ್ಮನೆ ಸಂಶಯ ನಿವೃತ್ತಿ ಪರಮಾತ್ಮ ಹೇಗೆ ಅನ್ನೋದನ್ನು ಅವರ ಕೈ. ಅದಕ್ಕೋಸ್ಕರನೇ ಕಬೀರ್ ದಾಸರು ಏನು ಬರೀತಾರೆ, ಜಗತ್ತಲ್ಲಿ ಎಲ್ಲರೂ ಗುರುಗಳೇ ಖಂಡಿತ ಅಲ್ಲ. ಗು ಅಂದರೆ ಡೆಫಿನೇಷನ್ ಕೊಡ್ತಾರೆ, ಗು ಕತ್ತಲು, ರು ಬೆಳಕು, ಯಾವನ ಕತ್ತಲೆ ಎಂಬ ಅಜ್ಞಾನದಿಂದ ಬೆಳಕು ಎಂಬ ಜ್ಞಾನದ ಕಡೆಗೆ ಕ್ರಮ ಮಾಡ್ತಾರೆ, ಅವ್ರ ಗುರು ಹೇಳ್ಬಿಡ್ತಾರೆ. ಆದರೆ ಗುರುಗಳು ಯಾರು, ನಿಜವಾದ ಗುರು ಯಾರು ಅಂದರೆ ಅವ್ರು ಹೇಳ್ತಾರೆ, ಅಪರೂಪಕ್ಕೆ ಯಾವನೋ ಒಬ್ಬ. ಎಲ್ಲರೂ ಗುರುಗಳಾಗ್ಬಿಡಲ್ಲ ಸರ್, ಗೊತ್ತಿರಬೇಕದು. ಯಾರು ಗುರುಗಳು ಅಂದರೆ, ಅಪರೂಪಕ್ಕೆ ಯಾವನೋ ಒಬ್ಬ ಗುರುಬೋಧನೆ ಗ್ರಹಿಸಿ ಭುವನ ಮೋಹಿನಿ ಮಾಯೆಯ ಮೀರಿ ಸಂತನಾಗುವನು. ಅಂಥವ್ರು ಮಾತ್ರ ನಿಜವಾದಂತಹ ಗುರುಗಳಾಗ್ತಾರೆ.
ಅಂತಹ ಗುರುಗಳಿರೋವರೆಗೂ ಈ ಜಗತ್ತು ಸುಭಿಕ್ಷೆಯಿಂದ ಇರುತ್ತೆ. ಯಾವುದೇ ಆಮೇಲೆ ಏನಾಗಬೇಕು ಅದು ಆಗ್ಬಿಡುತ್ತೆ. ಹಾಗಾಗಿ ಯಾರು ನಾವು ಹೆದರುವಂಥ ಅವಶ್ಯಕತೆ ಇಲ್ಲ. ನಾವು ಮೊದಲು ಬಿಡಬೇಕಾಗಿರೋದು ಶಂಕರಾಚಾರ್ಯರು ಹೇಳಿದಂಗೆ ಸಂಶಯ ರಾಕ್ಷಸ ನಾಶ ಮಹಾಸ್ತ್ರಂ ಯಾಮಿ ಗುರುಂ ಶರಣಂ ಭವವೈದ್ಯ. ನೋಡಿ ಇಲ್ಲಿ ಯಾಮಿ ಗುರುಂ, ನನ್ನ ಗುರುಗಳು, ಶರಣಂ ಭವವೈದ್ಯ, ಗುರುವೊಳಗಿಂತಲೂ ಭವವೈದ್ಯರಿನ್ಯ. ಭವವೈದ್ಯ ಅಂದರೆ ದೊಡ್ಡ ಡಾಕ್ಟ್ರು ಅಂತ, ಅವ್ರಿಗಿಂತಲೂ ದೊಡ್ಡ ಡಾಕ್ಟ್ರು ಯಾರಿಲ್ಲ. ಏನು ಹೇಳಿದ್ರು? ವೈದ್ಯೋ ನಾರಾಯಣೋ ಹರಿಹಿ ಅಂದರು. ಅದಿಲ್ಲಿ ಆ ಗುರುಗಳಿಗಿಂತಲೂ ದೊಡ್ಡ ವೈದ್ಯರಿಗೆ ಯಾರಿಲ್ಲ. ಅದಕ್ಕೋಸ್ಕರ ಶಂಕರಾಚಾರ್ಯ ಬರೀತಾರೆ, ಏನೋ ಅವ್ರು ಹೇಳ್ತಾರೆ ಯಾಮಿ ಗುರುಂ ಶರಣಂ ಭವವೈದ್ಯ ಅಂತ. ಹಂಗಾಗಿ ಇಂತಹ ಗುರುಗಳ ಚರಣಾರವಿಂದಗಳಿಗೆಲ್ಲ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಮ್ಮ ಸರ್ವ ಸಮರ್ಪಣೆಯನ್ನೂ ನಾವು ಗುರುಗಳಿಗೆ ಮಾಡಿ, ಗುರುಗಳೇ ನನ್ನದೆಂಬುದೇನಿಲ್ಲ, ಇರುವುದು ನಿಮ್ಮದೇ ಎಲ್ಲ, ನಿನ್ನದು ನಿನಗೇ ಅರ್ಪಿಸುತ್ತಲಿ ನೆಮ್ಮದಿಯಿಂದಿರುವೆ ಅನ್ನುವಂಥ ಮಾತನ್ನು ಮನಃಪೂರ್ವಕವಾಗಿ ಹೇಳಿದಾಗ ಆಗ ಮಾತ್ರ ಅವೆಲ್ಲವೂ ಗುರುಗಳಿಗೆ ಸಲ್ಲುತ್ತೆ. ಆಗ ಅವರು ನಮ್ಮನ್ನು ಆಶೀರ್ವದಿಸ್ತಾರೆ. ಇದರಲ್ಲಿ ಯಾವ ಸಂದೇಹನೂ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.